ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರ ತದನಂತರ ನಾನು ನನ್ನ ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ಮನೆಯಷ್ಟಕ್ಕೆ ಮಾಡ್ಕೋತಾ ಇದ್ವಿ. ಈ ಸಾರಿ ಕೇಂದ್ರದ ಮಂತ್ರಿ ಆಗಿರೋದ್ರಿಂದ ನಮ್ಮ ಕಾರ್ಯಕರ್ತರು, ಮುಖಂಡರು, ಹಿತೈಷಿಗಳು, ಆತ್ಮೀಯರು ಇದನ್ನು ಆಗಿದ್ದಾರೆ. ಆದರೆ ಸ್ವಾಮೀಜಿಯವರು ನಾನು ಚಿತ್ರದುರ್ಗಕ್ಕೆ ಹೋಗಬೇಕಾಗಿದ್ದರಿಂದ ಇಲ್ಲೇ ಬಂದು ದೊಡ್ಡ ಗುರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸಿ ಅವರ ಆಶೀರ್ವಾದ ಪಡೆದು ಇದು ಬರೋದು ಮುಂಚಿತವಾಗಿ ಆದಿಚುಂಚನ ಮಠಕ್ಕೆ ಹೋಗಿ ಅಲ್ಲಿ ಗಂಗಾಧರ ಸ್ವಾಮಿಗಳ ಇದು ದೇವಸ್ಥಾನಕ್ಕೆ ಪೂಜೆ ಮುಗಿಸಿ ಬರ್ತಾ ಇದ್ದೀನಿ. ಒಂದು ಒಳ್ಳೆಯ ತನಿಖೆ, ಒಳ್ಳೆಯ ನಡವಳಿಕೆಗಳೇ ಭಗವಂತ ಆಶೀರ್ವಾದ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ನನಗೆ ನಮ್ಮ ಪಕ್ಷ ನಡ್ಕೊಂಡಿರೋ ರೀತಿ, ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನನಗೊಂದು ರೀತಿ ಉತ್ಸಾಹವನ್ನು, ಆತ್ಮೀಯತೆಯನ್ನು, ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ತುಂಬಿದೆ. ಏನು ಸಂಕಲ್ಪ ಸರ್ ಇವತ್ತು? ಸಂಕಲ್ಪ ಏನೇನೂ ಇಲ್ಲ. ದೇಶದ ವ್ಯವಸ್ಥೆಗೆ ಪ್ರಸ್ತುತ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ನನಗೊಂದು ಟ್ವೀಟ್ ಮಾಡಿದ್ದಾರೆ. ಅದನ್ನು ಓದ್ತಾ ಇದ್ದರೆ ಆನಂದ ಆಗ್ತದೆ. ಎಲ್ಲಕ್ಕಿಂತ ದೊಡ್ಡದು ದೇಶ. ಅವಕಾಶ ಸಿಕ್ಕಿದಾಗ ನನ್ನ ಕ್ಯಾಬಿನೆಟ್ ತಾವಿದ್ದೀರಾ, ಏನು ನಿನ್ನ ಕೈಲಿ ಆಗ್ತದೋ ನಿನ್ನ ಬುದ್ಧಿವಂತಿಕೆಯನ್ನು ದೇಶಕ್ಕೋಸ್ಕರವಾಗಿ, ರಾಷ್ಟ್ರಕ್ಕೋಸ್ಕರವಾಗಿ ಯಾವುದೇ ಸಮಸ್ಯೆಗಳು ಉಲ್ಬಣ ಆಗದಾಗೆ ಸಮಸ್ಯೆಗಳನ್ನು ಬಗೆಹರಿಸಿ ದೇಶದ ಮುಂದಿನ ಪೀಳಿಗೆಗೆ ಒಂದಷ್ಟು ಶಕ್ತಿಯನ್ನು ತುಂಬತಕ್ಕಂಥದಕ್ಕೆ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು, ಸಂದೇಶವನ್ನು ಟ್ವೀಟ್ ಮೂಲಕ ಮಾಡಿದ್ದಾರೆ. ಸನ್ಮಾನ್ಯ ನಮ್ಮ ಗೃಹ ಸಚಿವರು, ನಮ್ಮ ನಾಯಕರಾದ ಅಮಿತ್ ಶಾ ಅವರು ಬೆಳಗ್ಗೆ ದೂರವಾಣಿ ಮಾಡಿ, ನಿಮ್ಗೆ ಎಷ್ಟು ವಯಸ್ಸು? 73 ಅಂದರೆ ಆಪ್ಕು 73 ಹೋಗೋಯ್ ಅಂತ ನಮಗೆ ಕೇಳ್ತಾರೆ. ಅವರಿಗೆ ಒಂದು ಭಾವನೆ ಇದೆ, ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ಪೂರಕವಾಗಿ ಪೂಜ್ಯರುಗಳ ಆಶೀರ್ವಾದ, ಈ ಭಾಗದ ಜನರ ಹಿರಿಯರ ಆಶೀರ್ವಾದ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. JDLP ನಾಯಕರು ತುಮಕೂರು ಜಿಲ್ಲೆಯವರ ಒಂದು ನಾನು ಯಾರಿಗೂ ಕರೆದಿಲ್ಲಪ್ಪ, ಇದು ನನ್ನ ವೈಯಕ್ತಿಕ ಕಾರ್ಯಕ್ರಮ. ಅವರು ತುಮಕೂರು ಜಿಲ್ಲೆಯವರು ಒಂದು ನಿಮಿಷ ತಾಳಿ, ನನಗದು ಹೇಳ್ತೀನಲ್ಲ, ದಯವಿಟ್ಟು ಇಂಥವನ್ನೆಲ್ಲ ಬಿಟ್ಟು ಬಿಡ್ರಿ. ಒಂದು ನಿಮಿಷ ಪ್ಲೀಸ್, ಬಿಟ್ಟು ಬಿಡಿ ಎಂದೆ. ನಾನು ಬಂದಿರೋದು ನನ್ನ ವೈಯಕ್ತಿಕ. ಒಂದು ನಿಮಿಷ, ನನಗೆ ಮೊನ್ನೆ ಜೊತೆಲೇ ಇದ್ವಿ, ದೇವಿಯ ಜೊತೆಲಿದ್ದು, ನೆನ್ನೆ ರಾತ್ರಿನ ಜೊತೆಲಿದ್ವಿ, ಬೆಳಿಗ್ಗೆನೂ ಕೂತ ಮಾತಾಡಿದ್ದೀನಿ. ನಾಳೆ ಅವರು ಅದೇನೋ ಒಂದು ಗುರು ಪೂರ್ಣಿಮೆ ಇಟ್ಕೊಂಡಿದ್ದಾರೆ, ಬರಬೇಕು ಅಂದರು. ಅದಕ್ಕೂ ನಾನು ಆದರೆ ಬರ್ತೀನಪ್ಪ ಅಂತ ಹೇಳಿದ್ದೀನಿ. ದಯಮಾಡಿ ಇನ್ಮೇಲೆ ಅಭಿವೃದ್ಧಿ ಅಂತ ಗಮನ ಹರಿಸಬೇಕು. ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಇಟ್ಕೊಂಡ್ರೆ ಅದ್ರ ಬಗ್ಗೆ ಮಾತಾಡಿ. ಬಾಕಿ ಸಣ್ಣ ಪುಟ್ಟದ ಬಿಡಿ. ಒಂದು ನಿಮಿಷ, ಈಗಾಗಲೇ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲ ಇದಾಗಿರ್ಬೋದು, ಎಲ್ಲವೂ ವಿಳಂಬ ಆಗಿಲ್ಲ. ಅದಕ್ಕೆ ತಕ್ಕಂತೆಯೇ ನಡ್ಕೋಬೇಕಾಯ್ತದೆ. ಒಂದು ಟ್ರ್ಯಾಕ್ ಮೇಲೆ ಒಂದೇ ರೈಲು ಹೋಗೋದು ಆಗಿರೋದ್ರಿಂದ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಯಾವುದೂ ಕೂಡ ಅನಾನುಕೂಲ ಆಗಬಾರ್ದು ಅಂತ ಅಂದ್ಬಿಟ್ಟು ತಾಂತ್ರಿಕವಾಗಿ ಇದೆಲ್ಲ ಆಗ್ತಾಯಿದೆ. ಅದು ಸರಿ ಹೋಗ್ತಕ್ಕಂಥದ್ದು ಕೂಡ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ನೀವು ಕೇಳಬೇಕಾಗಿರೋದು ಕೊಬ್ಬರಿದ್ ಕೇಳ್ರಿ. ಅಲ್ಲ, ನಿಮಿಷ ತಾಡಿ, ಅಂಥವೆಲ್ಲ ಕೇಳಲ್ರಿ. ಈ JDLP ನಾಯಕ ಬಂದಿಲ್ಲ ಏನಪ್ಪ ನೀವು? ನಿಮಿಷ ತಾಡ್ರಿ, ಸ್ವಲ್ಪ ದಯವಿಟ್ಟು ತಿಳ್ಕೊಳ್ರಿ. ಮೊದಲು ಈ ಸರ್ಕಾರ 3 ಜಿಲ್ಲೆಗಳು ಕಳಿಸಿತ್ತು. ನಾನು ಸ್ವತಃ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ, ಕೋಆಪರೇಟಿವ್ ಮಿನಿಸ್ಟ್ರಿಗೆ, ಅಜಯ್ ನಾಗಭೂಷಣ್ ಕಾರ್ಯದರ್ಶಿಗಳಿಗೆ ದೂರವಾಣಿ ಮಾಡಿ ಮತ್ತೆ ತುಮಕೂರು ಒಂದೇ ಜಿಲ್ಲೆ ತರಿಸಲಿಲ್ಲ, 7 ಜಿಲ್ಲೆಗಳನ್ನು ಸೇರಿಸಿ ತರಿಸಿ 2900 ಇದ್ದಿದ್ದನ್ನ 10,000ಕ್ಕೂ ಮೇಲ್ಪ 10,500 ಅದೆಷ್ಟೋ ಮಾಡಿದ್ದೀವಿ. ಒಂದು ನಿಮಿಷ, ಅದನ್ನು ಮಾರಬಾರ್ದು ಅಂತ ಹೇಳ್ತಾ ಇದ್ದೀವಿ. ಒಂದು ತಿಳ್ಕೊಳ್ಳಿ, ಸರ್ಕಾರ ನಿಮ್ಮ ಜೊತೇಲಿದೆ. ನನಗೆ ಏನೇನು ನನ್ನ ಕೈಲಿ ಆಗೋದಿದೆಯೋ ಕೇಂದ್ರ ಸರ್ಕಾರದಲ್ಲಿ ನನಗೇನು ಗಮನಕ್ಕೆ ಬರ್ತದೋ ಸಾವಿರಾರು ಜನಕ್ಕೆ ಅನುಕೂಲ ಆಗೋದು ವಿಶೇಷವಾದ ನಿಮಿಷ ತಾಳಿ. ನಾನು ಬಿಡಪ್ಪ ಮಾತಾಡಿದ್ದೀನಿ. ಅಪ್ಪ ಒಂದು ನಿಮಿಷ ತಾಳು, ಅದು ಒಂದು ನಿಮಿಷ ತಾಳಪ್ಪ. ನಾನು ಯಾರು ನೀಡಿದ್ರು ಏನು ಮಾಡಿದ್ರು ಇದು ಪಾಪದ ಕೆಲಸಗಳಿಗಲ್ಲ, ಪುಣ್ಯದ ಕೆಲಸದ ಪವಿತ್ರವಾದ ಜಾಗ ಇದು. ಅವ್ನು ಮಾಡಿದರೆ ಅವನಿಗೆ ಅನನುಕೂಲ ಆಗಲಿ. ನಾನು ಯಾರಿಗೂ ಇದು ಮಾಡೋದಿಲ್ಲ. ನನ್ನ ಕೆಲಸ ನನ್ನ ರಾಜ್ಯಕ್ಕೆ ಎಲ್ಲೆಲ್ಲಿ ಅಂತ ಅವಶ್ಯಕತೆ ಇದೆ ಅವ್ರಿಗೆಲ್ಲರಿಗೂ ತಲುಪಬೇಕು. ಕೇವಲ ತುಮಕೂರು ಒಂದಕ್ಕೆ ತಲುಪಬೇಕು ಅಂತ ಅಂದಿಲ್ಲ. ಅದಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನು ಮಾರ್ಪಾಟು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ತರಿಸ್ಕೊಂಡು 10,000ಕ್ಕೂ ಮೇಲ್ಪಟ್ಟು ಟನ್ಗಳನ್ನು ತರಿಸಿದ್ದೀನಿ.
ಆ ಕೆಲಸಗಳಾಗ್ತದೆ. ಏನು ನಮ್ಮದು 5 ಓವರ್ ಬ್ರಿಡ್ಜ್ಗಳಿದೆ, 350 ಕೋಟಿ ರೂಪಾಯಿಂದು ಕೇಂದ್ರ ಸರ್ಕಾರವೇ ಅದರ ಹಣವನ್ನು ಭರಿಸ್ತದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ, ಹಿಂದೆ ಆಗಿರೋ ಆದೇಶಗಳಿಗೆ ಅವ್ರು 50% ಕೊಡಬೇಕಾಯ್ತದೆ. ಕೊಡ್ತದ ಬಿಡ್ತದ ನನಗೆ ಇನ್ನೂ ಗೊತ್ತಿಲ್ಲ. ಈ ಕೆಲಸಗಳೆಲ್ಲ ಪ್ರಾರಂಭ ಮಾಡ್ತೀನಿ. ಒಂದು, ಜನರ ಓಟಿಗೆ ಬೆಲೆ ಎಷ್ಟಿದೆ, ಒಬ್ಬ ಸಾಮಾನ್ಯ ಮತದಾರನಿಗೆ ಇರ್ತಕ್ಕಂಥ ಕರ್ತವ್ಯವನ್ನು ಯಾರು ಮಾಡಿದ್ದಾರೆ. ಆದರೆ ಒಬ್ಬ ಜನಪ್ರತಿನಿಧಿ ಆದವನು ಅದನ್ನು ಯಾವ ರೀತಿ ನಡ್ಕೋಬೇಕು ಅಂತ 45 ವರ್ಷದ ನನ್ನ ಅನುಭವವನ್ನು ಕೇಂದ್ರ ಸರ್ಕಾರದ ನಮ್ಮ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ನಮ್ಗೆ ಏನು ಸೂಚನೆ ಕೊಟ್ಟಿರೋದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತಾಯಿದೆ. ಕರ್ನಾಟಕದಲ್ಲೂ ಕೂಡ ಆ ಕೆಲಸ ಮಾಡ್ಕೊಂಡು ಹೋಗ್ತದೆ.